ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ಜಿ ಪಿ ಎಸ್ ಟಿ ಆರ್ ಏನಿದೆ, ಜಿ ಪಿ ಎಸ್ ಟಿ ಆರ್ ಸಿಲಬಸ್ ಅಂದರೆ ಪಠ್ಯಕ್ರಮ ಪಠ್ಯಕ್ರಮ ಭಾಗ 2 ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಈಗಾಗಲೇ ಪೇಪರ್ 1 ಹೇಗಿರುತ್ತೆ ಅಂತ ನಿಮ್ಗಾಗಲೇ ನಾನು ಹೇಳ್ಕೊಟ್ಟಿದ್ದೀನಿ. ಈಗ ಪೇಪರ್ 2 ಹೇಗಿರುತ್ತೆ, ಪೇಪರ್ 2 ಅದು ಸೋಷಿಯಲ್ ಸೈನ್ಸ್ಗೆ ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ಪೇಪರ್ 2 ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ಸ್ ಅಂದರೆ ಜಿ ಪಿ ಎಸ್ ಟಿ ಆರ್ಗೆ ಏನಿದೆ, ಜಿ ಪಿ ಎಸ್ ಟಿ ಆರ್ದು ಸಿಲೆಬಸ್ ಹೇಗಿದೆ, ಸಮಾಜದ್ದು ನೋಡೋಣ ಬನ್ನಿ ಸ್ನೇಹಿತರೆ. ಜಿ ಪಿ ಎಸ್ ಟಿ ಆರ್ ತುಂಬ ಸಿಂಪಲ್ ಆಗಿರುತ್ತೆ. 2ನೇ ಪೇಪರು. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕೂಡ ಇರುತ್ತೆ ಹಾಗೂ ಬರವಣಿಗೆ ಕೂಡ ಇರುತ್ತೆ. ಅದು ಹೇಗಿರುತ್ತೆ ನೋಡೋಣ ಬನ್ನಿ. ಮೊದಲಿಗೆ ಇತಿಹಾಸದಲ್ಲಿ ಏನೆಲ್ಲ ಟಾಪಿಕ್ಸ್ ಇರುತ್ತೆ ಅಂತ ನೋಡಿ. ಇತಿಹಾಸದ ಆಧಾರಗಳು, ಸಾಹಿತ್ಯ, ದೇಶೀಯ ಮತ್ತು ವಿದೇಶಿಯ ಸಾಹಿತ್ಯ, ಪುರಾತತ್ವ ಶಾಸ್ತ್ರಗಳು, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮೌಖಿಕ ಸಂಪ್ರದಾಯ, ಐತಿಹಾಸಿಕಗಳು ಅಂತ ಏನಿದೆ ಅವು. ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪೂರ್ವ ಐತಿಹಾಸಿಕ ಕಾಲ, ಹಳೆ ಶಿಲಾಯುಗ, ಸೂಕ್ಷ್ಮ ಶಿಲಾಯುಗ, ನವಶಿಲಾಯುಗ. ಭಾರತದ ಪ್ರಾಥಮಿಕ ನಾಗರಿಕತೆಗಳು, ವೇದಗಳ ಕಾಲದ, ಹರಪ್ಪ ಸಂಸ್ಕೃತಿ, ನಂತರದ ವೇದಗಳ ಕಾಲ, ಅದೆಲ್ಲವೂ ಇದೆ. ನಾನು ಜಸ್ಟ್ ಹೆಡ್ಲೈನನ್ನು ಮಾತ್ರ ಹೇಳ್ತೀನಿ, ಯಾಕಂದರೆ ತುಂಬ ಇದೆ. ಭಾರತದ ಜಗತ್ತಿನ ನಾಗರಿಕತೆಗಳು, ಭಾರತ ಮತ್ತು ಹೊರಗಿನ ಪ್ರಪಂಚ, ಭಾರತದಲ್ಲಿ ಹೊಸ ಮತಗಳ ಉದಯ, ಭಾರತ ಮತ್ತು ಪ್ರಪಂಚ, ಭಾರತದಲ್ಲಿ ಯುರೋಪಿಯನ್ನರು ಭಾರತಕ್ಕೆ ಬಂದಂಥವರು, ಗ್ರೀಕರ ಆಕ್ರಮಣ, ಪ್ರಮುಖ ಸಾಮ್ರಾಜ್ಯರು, ಗುಪ್ತರು, ವರ್ಧನರು, ಚೋಳರು, ಹೀಗೆ ಮುಂದೆ ಬರುತ್ತೆ. ಭಾರತದ ಧಾರ್ಮಿಕ ಸುಧಾರಕರು, ಭಕ್ತಿ ಚಳುವಳಿ, ಮಧ್ಯಯುಗದಲ್ಲಿ ಯುರೋಪ್, ಭೌಗೋಳಿಕ ಅನ್ವೇಷಣೆಗಳು, ಕ್ರಾಂತಿಗಳು ಮತ್ತು ರಾಷ್ಟ್ರಗಳ ಉದಯ, ಕ್ರಿಸ್ತಶಕ 9 ರಿಂದ 14ನೇ ಶತಮಾನದವರೆಗೆ ಭಾರತ, ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸಾಮ್ರಾಜ್ಯ, ಮೊಘಲ್ ಸಾಮ್ರಾಜ್ಯ, ಮರಾಠರು, ಆಂಗ್ಲರ ಉದಯ, ಒಡೆಯರ ಆಳ್ವಿಕೆ, ಕರ್ನಾಟಕ ರಾಜಕೀಯ ಬೆಳವಣಿಗೆ ಮತ್ತು ಏಕೀಕರಣ, ಕರ್ನಾಟಕದ ಸಾಮಾಜಿಕ ಆರ್ಥಿಕ ಬೆಳವಣಿಗೆಗಳು, ಬ್ರಿಟಿಷರ ಆಳ್ವಿಕೆಯಲ್ಲಿ ಸುಧಾರಣೆಗಳು, ರಾಷ್ಟ್ರೀಯ ಬೆಳವಣಿಗೆ, ಆಮೇಲೆ ರಾಷ್ಟ್ರೀಯತೆ ಬೆಳವಣಿಗೆ, 1ನೇ ಹಂತ, 2ನೇ ಹಂತ, ಗಾಂಧಿ ಅವರ ಪ್ರಯೋಗಗಳು, 20ನೇ ಶತಮಾನದ ರಾಜಕೀಯ ಆಯಾಮ, ಇದೆಲ್ಲವೂ ಇತಿಹಾಸದಲ್ಲಿ ಬರುವಂಥದ್ದು. ನಮ್ಮ ಕರ್ನಾಟಕ, ಕೊಡಗು, ಕಿತ್ತೂರು, ನಾಯಕರ ಪಾಳೆಗಾರರು, ಈಗ ಮೈಸೂರು ಒಡೆಯರು, ಕರ್ನಾಟಕದ ಏಕೀಕರಣ, ಇಷ್ಟು ಇತಿಹಾಸದಲ್ಲಿ ಬರುವಂಥದ್ದು. ಸ್ನೇಹಿತರೆ, ನಿಮಗೆ ಇದೆಲ್ಲವನ್ನು ಕವರ್ ಮಾಡೋದಕ್ಕೆ ನಿಮಗೆ 50 ಮಾರ್ಕ್ಸ್ ಕಡೆ ಏನಿರುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ಇದೆಲ್ಲವೂ ಇರುವಂಥದ್ದು ಜಸ್ಟ್ ಒಂದು 6ರಿಂದ 10ನೇ ತರಗತಿಯವರೆಗಿನ ಟೆಕ್ಸ್ಟ್ ಬುಕ್ಕಲ್ಲಿ. ನಿಮ್ಮ ಕೈಲಿ ಟೆಕ್ಸ್ಟ್ ಬುಕ್ಸ್ ಓದೋಕ್ಕಾಗಲಿಲ್ಲ ಅಂದರೆ ನಮ್ಮ ಹತ್ರ PDF ಇದೆ. ಆ PDF ಅನ್ನು ನನಗೆ ತೋರಿಸ್ತೀನಿ ನೋಡಿ. ಇದೇ PDF ಅನ್ನು ನೀವು ಬೇಕು ಅಂದರೆ ಪರ್ಚೇಸ್ ಮಾಡಬಹುದಾಗಿದೆ ಸ್ನೇಹಿತರೆ. 149 ರುಪೀಸ್ಗೆ ನಿಮಗೆ ಅವೈಲಬಲ್ ಇದೆ. 149 ರುಪೀಸ್ಗೆ ಇದನ್ನು ನೀವು 9945005138ಗೆ ಬಿಡ್ತೀನಿ. 9944500513 ನೀವು ಗೂಗಲ್ ಪೇ ಅಥವಾ ಫೋನ್ಪೇ ಮೂಲಕ ಅದಕ್ಕೆ ಪೇ ಮಾಡಿ 149 ರುಪೀಸನ್ನು ಮೆಸೇಜ್ ಹಾಕಿದರೆ ಇದಕ್ಕೆ ನಿಮಗೆ ಈ PDF ಸಿಗುತ್ತೆ ಸ್ನೇಹಿತರೆ. ಓಕೆ, ಇನ್ನು ಪೌರನೀತಿ ರಾಜ್ಯಶಾಸ್ತ್ರದಲ್ಲಿ ಹೇಗಿದೆ ಅಂತ ನೋಡೋಣ ಬನ್ನಿ. ಭಾರತ ಸಂವಿಧಾನ, ನಮ್ಮ ಸರ್ಕಾರ, ನಮ್ಮ ರಕ್ಷಣಾ ಪಡೆಗಳು ಬರುತ್ತೆ, ರಾಷ್ಟ್ರೀಯ ಭಾವೈಕ್ಯತೆ ಬರುತ್ತೆ, ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು ಬರುತ್ತೆ, ಸಂಪನ್ಮೂಲಗಳು ಬರುತ್ತೆ, ಗ್ರಾಮೀಣಾಭಿವೃದ್ಧಿ, ಮಾನವ ಹಕ್ಕುಗಳು, ಇದೆಲ್ಲವೂ ಬರುವಂಥದ್ದು ಈ ಪೌರನೀತಿಯಲ್ಲಿ. ಮಾನವ ಹಕ್ಕುಗಳು, ಸಂವಿಧಾನ ತಿದ್ದುಪಡಿ. ಇನ್ನು ಭೌಗೋಳಶಾಸ್ತ್ರ ಅಂದರೆ ಸೌರವ್ಯೂಹ, ಭೂಗ್ರಹ, ಅವೆಲ್ಲವೂ 100ರಲ್ಲಿ ಬಂದರೆ ನಮ್ಮ ದೇಶ ಭಾರತದ ಕಾಡುಗಳ ಬಗ್ಗೆ ಬರುತ್ತೆ. ನಿಮಗೆ ಇದರ PDF ಕೂಡ ನಾನು ಕೆಳಗಡೆ ಅಂದರೆ ಈ ವಿಡಿಯೋದ ಎಂಡಲ್ಲಿ ಈ PDF ಹಾಕಿರ್ತೀನಿ, ನೀವು ತೊಗೋಬಹುದು ಬೇಕಿದ್ರೆ ಲಿಂಕ್ ಮೂಲಕ. ಇನ್ನು ಭಾರತದ ಸಂಪನ್ಮೂಲ, ಸಾರಿಗೆ ವ್ಯವಸ್ಥೆ, ಇದೆಲ್ಲವೂ ಬರುವಂಥದ್ದು. ಇನ್ನು ಅರ್ಥಶಾಸ್ತ್ರ ಅಲ್ಲ, ವ್ಯವಹಾರ ಅಧ್ಯಯನ ಅಂತ ಬರುತ್ತೆ. ವಾಣಿಜ್ಯ, ವಿಕಸನ, ಬೆಳವಣಿಗೆ, ವ್ಯಾಪಾರ ಸಂಘಟನೆಗಳ ವಿಧಗಳು, ವ್ಯವಹಾರದ ನಿರ್ವಹಣೆ, ಹಣಕಾಸಿನ ನಿರ್ವಹಣೆ, ಬ್ಯಾಂಕಿನ ವ್ಯವಹಾರಗಳು, ಇಲ್ಲಿ ಉದ್ಯಮಶೀಲತೆ ಬರುತ್ತೆ, ಜಾಗತೀಕರಣ ಬರುತ್ತೆ. ಇನ್ನು ಅರ್ಥಶಾಸ್ತ್ರ ಅಂತ ಬಂದಾಗ ಅರ್ಥಶಾಸ್ತ್ರದ ಪರಿಚಯ, ಆರ್ಥಿಕತೆ ಮತ್ತು ಅದರ ವಿಧಗಳು, ಇವೆಲ್ಲವೂ ಬರುವಂಥದ್ದು. ಇದೆಲ್ಲದಕ್ಕೂ ನೀವು ಓದಬೇಕು. ರಾಷ್ಟ್ರೀಯ ಆದಾಯ ಮತ್ತು ತಲಾದಾಯ, ಇವೆಲ್ಲವೂ ಬರುವಂಥದ್ದು. ಇದು ಅರ್ಥಶಾಸ್ತ್ರದಲ್ಲಿ. ಇನ್ನು ಸಮಾಜಶಾಸ್ತ್ರದಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಮಾಜಶಾಸ್ತ್ರವನ್ನು ನಾವು ನೆಗ್ಲೆಕ್ಟ್ ಮಾಡೋದು ಬೇಡ. ಸಮಾಜಶಾಸ್ತ್ರದ ಪರಿಚಯ, ಸಂಸ್ಕೃತಿಯ ಅರ್ಥ ಮತ್ತು ವ್ಯಾಖ್ಯಾನಗಳು, ಸಾಮಾಜಿಕ ಸಂಸ್ಥೆಗಳು, ಸಾಮಾಜಿಕ ವಿಧಗಳು, ಸಾಮಾಜೀಕರಣ, ಸಾಮಾಜಿಕ ಬದಲಾವಣೆ, ಸಮುದಾಯ, ಸಾಮಾಜಿಕ ಸ್ತರ ವಿನ್ಯಾಸ, ದುಡಿಮೆ ಮತ್ತು ಆರ್ಥಿಕತೆ, ಸಾಮಾಜಿಕ ಸಮಸ್ಯೆಗಳು. ಇಷ್ಟು ಸ್ನೇಹಿತರೆ ನೋಡಿ, ಇಲ್ಲಿ ಹೇಳಿರುವಂಥದ್ದು ಒಂದೇ ಪರಾಮರ್ಶನ ಗ್ರಂಥಕ್ಕೆ ಯಾವುದೇ ಪ್ರೈವೇಟ್ ಬುಕ್ಸ್ಗಳನ್ನು ಹೇಳಿಲ್ಲ. ಕರ್ನಾಟಕ ಪುಸ್ತಕ ಸಂಘದ 6ರಿಂದ 10ನೇ ತರಗತಿ ಪಠ್ಯಪುಸ್ತಕಗಳು ಅಂತ ಹೇಳಿರೋದು. ಸ್ನೇಹಿತರೆ, ನಿಮಗೆ ನಾನೀಗೊಂದು ಕ್ವಶನ್ ಕೂಡ ಬಿಡಿಸ್ತೀನಿ, ಮಾದರಿ ಪ್ರಶ್ನೆ ಪತ್ರಿಕೆಯನ್ನು.
6ರಿಂದ 10ನೇ ತರಗತಿಯ ಟೆಕ್ಸ್ಟ್ ಬುಕ್ಗಳು ಅತಿ ಇಂಪಾರ್ಟೆಂಟು. ಅದರಿಂದ ನಿಮ್ಗೆ ಹೇಳ್ತಾ ಇರುವಂಥದ್ದು, ತಪ್ಪದೆ ನೀವು ಆ ಬುಕ್ಸ್ಗಳನ್ನು ಓದಿ. ನಿಮಗೆ ಟೆಕ್ಸ್ಟ್ ಬುಕ್ಕನ್ನು ಓದೋಕ್ಕಾಗ್ತಿಲ್ಲ ಅಂದರೆ ನಾನು ಹೇಳಿದ್ರೆ PDF ತೆಗೆದುಕೊಂಡ್ರೆ ನೀವು ಈ 50 ಮಾರ್ಕ್ಸ್ಗಳಲ್ಲಿ ಕನಿಷ್ಠ ಅಂದರೂ 45ರಿಂದ 50 ಮಾರ್ಕ್ಸ್ಗಳನ್ನು ತೆಗಿಬೋದು. ಆ PDF ಯೂಸ್ ಆಗುತ್ತೆ. ಬಟ್ ಇನ್ನುಳಿದಂತಹ ವಿವರಣೆ ಬೇಕು ಅಂದಾಗ ನೀವು ಬುಕ್ಸನ್ನು ಓದಬೇಕು. ಇಲ್ಲ ಸರ್ ನಂಗೆ ಆಗಲ್ಲ ಅಂದರೆ ಅದರೊಳಗಡೆ ನೀವು ಬರೆಯೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಈಗ ಒಂದು ನಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಅದು ಸರ್ಕಾರವೇ ಕೊಟ್ಟಿರುವಂಥದ್ದು. ನೋಡಿ ಹೀಗಿದೆ, 1ರಿಂದ 50ರವರೆಗೂ 50 ಮಾರ್ಕ್ಸ್ಗೆ ಇಲ್ಲಿರುವ 50 ಮಾರ್ಕ್ಸ್ಗೆ ಇರುತ್ತಲ್ಲ. ಓಕೆ ನೋಡೋಣ. ನೋಡಿ, ಒಂದು ಕ್ವಶನ್ 50 ಕ್ಯಾರಿ 1 ಮಾರ್ಕ್ಸ್ ಅಂದರೆ 50 ಮಾರ್ಕ್ಸ್ಗೆ ಇರುತ್ತೆ. ಫಸ್ಟು ನಿಮಗೆ ಸ್ಟಾರ್ಟಿಂಗಲ್ಲಿ 50 ಮಾರ್ಕ್ಸ್ಗೆ ಇರುವಂಥದ್ದು. ಎಷ್ಟು? 50 ಮಾರ್ಕ್ಸ್ಗೆ 50 ಕ್ವಶನ್ಸ್ ಇರುತ್ತೆ. ನೀವು ಇದರಲ್ಲಿ ಒಂದು 45ರಿಂದ 50 ಮಾಡಿದರೆ, ಬರವಣಿಗೆಯಲ್ಲಿ ನೀವು 70 ಮಾಡಿದ್ರು 120 ಆಗುತ್ತೆ. ಒಳ್ಳೆ ಸ್ಕೋರ್ ಆಗುತ್ತೆ. ನೋಡೋಣ, ಬರವಣಿಗೆಯಲ್ಲೂ ಜಾಸ್ತಿ ಮಾಡ್ಬೋದು. ಇವತ್ತಿಗೆ ನಾನು ಈ ಕ್ವಶನ್ ಪೇಪರನ್ನು ಬಿಡಿಸ್ತೀನಿ. ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಸರಿಯಾದ ಓಕೆ ನೆನಪಿನಾಯಿತು. ಓಕೆ, ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ, ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತಿದೆ. ಇಲ್ಲಿ ನೋಡಿ ಆಪ್ಷನ್ ಸಿಗಿದೆ. ಗಹಲ್ಡ್ವಾಲರ ಮನೆತನದ ಸ್ಥಾಪಕ ಚಂದ್ರದೇವ ರೈಟ್. ಉಪೇಂದ್ರ ರಾಜ ಪರಮಾರರ ಮನೆತನದವನ್ನು ಸ್ಥಾಪಿಸಿದರು. ಇದಕ್ಕೇನಂತೀರಾ? ಇದು ಕೂಡ ರೈಟ್ ಆಗಿರುತ್ತೆ. ಮೊದಲನೇ ಮೂಲ ರಾಜ ಸೋಲಂಕಿ ಅವರ ಮನೆತನದ ಸ್ಥಾಪಕ ಅಂತ ಹೇಳ್ಬೋದು. ಚಂದೇಲರ ಮನೆತನದ ಸ್ಥಾಪಕ ಭೋಜ ಅನ್ನೋದು ರಾಂಗ್ ಆಗುತ್ತೆ. ಸೊ ಇಲ್ಲಿ ನೀವು ಯಾವುದನ್ನು ಆಯ್ಕೆ ಮಾಡ್ತೀರಾ? ABC ಸರಿಯಾಗಿದ್ದರೆ ಇದನ್ನು ABC ಸರಿ ಅಂತ ಹೇಳ್ಬೋದು. ಯಾವುದು ABC ಸರಿ ಅಂತ. ಇದೇ ರೀತಿ ಇರುವಂಥದ್ದು ಪ್ರಶ್ನೆಗಳು ನಿಮಗೆ ನೆನಪಲ್ಲಿ ಇರಲಿ. ಇನ್ನು ಎರಡನೇದು ಬರೋಣ. ನೋಡಿ, ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯಿರಿ, ಸರಿಯಾದ ಉತ್ತರವನ್ನು ಆರಿಸಿ ಅಂತಿದ್ದಾರೆ. ನಿಮಗೆ ಇಲ್ಲಿ ಸರಿಯಾದ ಉತ್ತರ 2 ಆಗುತ್ತೆ. ಅಂದರೆ ಈಗ 2 ನೋಡೋಣ. ಖರಾಬ್ ಅಂದರೆ ಮುಸ್ಲಿಂ ಭೂಮೇಲಿನ ತೆರಿಗೆ, ಖರಾಬ್ ಅಂತ. ಉಶ್ರ್ ಅಂದರೆ ಯಾವ್ದು ಬರುತ್ತೆ? ಮುಸ್ಲಿಮರ ಕೃಷಿ ತೆರಿಗೆ ಮೇಲೆ. ಜಕಾತ್ ಅಂದರೆ ಮುಸ್ಲಿಂ ಪ್ರಜೆಗಳ ಮೇಲೆ. ಜಸಿಯಾ ಅಂದರೆ ಹಿಂದೂಗಳ ಮೇಲಿನ ತೆರಿಗೆ. ಸರಿಯಾದ ಉತ್ತರ 2 ಆಗುತ್ತೆ. ಇನ್ನು ಈ ಮನೆತನದ ಸರಿಯಾದ ಕಾಲಾನುಕ್ರಮವನ್ನು ಬರೀರಿ ಅಂದರೆ ಸಂಗಮ, ಸಾಳುವ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಸಂಗಮ, ಸಾಳುವ, ತುಳುವ, ಅರವೀಡು, ಇದು ನೆನಪು ಮಾಡಿಸ್ತಿದ್ದಾರೆ. ಸಂಗಮ ಇಲ್ಲ ಹಾಕೊಳ್ಳೋಣ. ಸಂಗಮ, ಸಾಳುವ, ತುಳುವ, ಅರವೀಡು ಅಂತ ಬಂದಿರುತ್ತೆ. ಅದನ್ನು ನಾವು ಕ್ಲೀನಾಗಿ ನೋಡ್ಕೊಂಡೋದ್ರೆ ಯಾವುದು ಸರಿಯಾದ ಉತ್ತರ ಆಗುತ್ತೆ? DA ಹಂಗೆ ಬರುತ್ತಲ್ಲ. ಓಕೆ, DABC 4 ಸರಿಯಾದ ಉತ್ತರ ಆಗುತ್ತೆ. 4 ಹೌದು, DABC ಸರಿಯಾದ ಉತ್ತರ ಆಗುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ರಾಜ್ಯರ ಆಳ್ವಿಕೆಯ ಸರಿಯಾದ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂದರೆ ಇದು ಕರೆಕ್ಟಾಗಿದೆ. 1, 2, 3, 4 ABCD ಕರೆಕ್ಟ್ ಆಗುತ್ತೆ. ಎಲ್ಲಿದೆ ABCD? ಫಸ್ಟ್ 1 ABCD ಕರೆಕ್ಟಾಗಿ ಇರುವಂಥದ್ದು. 5ನೇ ಪ್ರಶ್ನೆ. ಮತ್ತು ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇರುವಂಥದ್ದು. ಇಲ್ಲಿ ಸರಿಯಾದ ಉತ್ತರ 3 ಆಗುತ್ತೆ. ಹೇಗೆ ಅಂತ ನೋಡೋಣ. 3 ಅಂದರೆ ಓಕೆ, 1ನೇದು 3. 2ನೇ ಆದಿಲ್ ಶಾಹಿ ಟೈಮ್ ಬಂದು 1656ರಿಂದ 1672. ಇನ್ನು ಯಾವುದು 2ನೇ ಇಬ್ರಾಹಿಂ ಶಾದ್ದು 1580ರಿಂದ 1626. ಇನ್ನು 3ನೇದು 2 ಅಂತ ಬಂದಾಗ ಇಲ್ಲಿಗೆ ಬರುತ್ತೆ, ಹೀಗೆ ಬರುತ್ತೆ. ಸರಿನಾ? ಇದನ್ನು ನೋಡ್ಕೊಳ್ಳಿ. ಇನ್ನು ಪಟ್ಟಿ 1ರ ವ್ಯಕ್ತಿಗಳು, ಪಟ್ಟಿ 2ರಲ್ಲಿರುವ ಅವರಿಗೆ ಸಂಬಂಧಿಸಿದ ಅಂಶಗಳನ್ನು ನೀಡಲಾಗಿದೆ. ಅವುಗಳನ್ನು ಸರಿಯಾದ ಉತ್ತರದೊಂದಿಗೆ ಗುರುತಿಸಿ ಅಂತ ಇರುವಂಥದ್ದು. ಇಲ್ಲಿ ನೀವು ಸರಿಯಾದ ಉತ್ತರವನ್ನು ಹುಡುಕೋತಾದರೆ ನೋಡಿ, ಕಾಳಿದಾಸ ಯಾವುದಕ್ಕೆ ಬರ್ತದೆ? ಶಾಕುಂತಲ ಬರುತ್ತೆ. ನಿಮ್ಗೆ ಇದೊಂದು ಸಿಕ್ಕಿದ್ರೆ ಸಾಕು, ಶಾಕುಂತಲ ಅಲ್ವಾ? ನಿಮ್ಗೆ ಇಷ್ಟು ಸಾಕು. ಅಂದರೆ 1 ಸಿಕ್ಕಿದ್ರೆ ಎಗೆ D ಅಂತ. ಇಲ್ಲಿ ಎಷ್ಟು ಆಪ್ಷನ್ಸ್ ಇದೆ? ಎಗೆ D ಎಲ್ಲವೂ ಕರೆಕ್ಟಾಗಿದೆ. ಹಿಂಗಾದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ನಾವು 2ನೇದಕ್ಕೆ ಹೋಗೋಣ. 2ನೇದು ಯಾರು? ಮ್ಯಾಕ್ಸ್ ಮುಲ್ಲರ್ ಬಂದರೆ, ಮ್ಯಾಕ್ಸ್ ಮುಲ್ಲರ್ ಯಾವುದನ್ನು ಬರೆದಿದ್ದು ಅಂತ ನಿಮ್ಗೆ ಗೊತ್ತಿರಬೇಕು. ಮ್ಯಾಕ್ಸ್ ಮುಲ್ಲರ್ ಅಥವಾ ವಿಲಿಯಂ ಜೋನ್ಸ್ ಯಾರಾದರೂ ಆಗಿರ್ಬೋದು. ಮ್ಯಾಕ್ಸ್ ಮುಲ್ಲರ್ ಬರೆದಿದ್ದು ಯಾವುದು ಅಂದರೆ ಸ್ಯಾಕ್ರೆಡ್ ಆಫ್ ದಿ ಈಸ್ಟ್ ಅಂತ. 3ನೇದಕ್ಕೆ ಇಲ್ಲಿ ನಿಮಗೆ ಸಿಗುವಂಥದ್ದು ಇದು 3ನೇದು ಆಪ್ಷನ್ ಏನಿದೆ? 3 ಯಾವುದಿದೆ? 3 ಆಪ್ಷನ್ ಇದೆ. ಇಲ್ಲೂ 2 ಇದೆ ನೋಡಿ. ಇದು 3 ಇದೆ, ಇದು 3 ಇದೆ. ಅದಾದಮೇಲೆ ನೋಡಿ, ಇವಾಗ ನಿಮಗೆ ಬೇಕಾಗಿರುವಂಥದ್ದು ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೆಕ್ಸ್ಟ್ ಒನ್ಗೆ ಹೋಗೋಣ. ಇವನು ಜೇಮ್ಸ್ ಮಿಲ್ ಬಂದು ಹಿಸ್ಟರಿ ಆಫ್ ಇಂಡಿಯಾ ಅಂತ ಬಂದಾಗ ಇಲ್ಲಿ ಸರಿಯಾದ ಉತ್ತರ ಸಿಗುತ್ತೆ. ಯಾವುದು? 1, 3 3ನೇದು 1 ಆಗಿದ್ದರೆ ಯಾವುದು ಅಂದರೆ ಇದು ಸರಿಯಾದ ಉತ್ತರ ಇದಾಗುತ್ತೆ. ಆಮೇಲೆ ವಿಲಿಯಂ ಜೋನ್ಸ್ ಬಂದರೆ ದಿ ಏಷಿಯಾಟಿಕ್ ಸೊಸೈಟಿ ಅನ್ನುವಂಥದ್ದು. ಈ ಹೇಳಿಕೆಗಳನ್ನು ನೋಡಿ, ಎಲ್ಲ
ಏನಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ವಿವರಣೆ ರೂಪದಲ್ಲಿರುವುದು. ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಅಂತ ಇದೆ. ಈ ಹೇಳಿಕೆಗಳನ್ನು ಓದಿ ABC ಅಂದರೆ ಟೈಮನ್ನು ತಿನ್ನುವಂಥ ಕೆಲಸವನ್ನು ಯಾವುದು ಇದು ಮಾಡುತ್ತೆ, ಯಾವುದು ತಿನ್ನಿಸುವಂಥ ಕೆಲಸವನ್ನು ನೀವು ಅದರಿಂದ ನೀವೆರಡನ್ನೂ ಚೆನ್ನಾಗಿ ಇದು ಮಾಡ್ತಾ ಇದ್ದರೆ, ಓದಿದರೆ ಟಕ ಆನ್ಸರ್ ಮಾಡ್ಕೊಂಡು ಹೋಗ್ಬೋದು. ನೋಡಿ 1837ರಲ್ಲಿ ಬ್ರಿಟಿಷ್ ಅಧಿಕಾರಿಯಾದ ಜೇಮ್ಸ್ ಪ್ರಿನ್ಸೆಪ್ ಅವರು ಅಶೋಕನ ಶಾಸನಗಳ ಮತ್ತು ಮೊದಲವರಿಗೆ ಓದಿದ್ರು. ಹೌದು ಸರಿ. ಅಶೋಕನ ಕಾಲದಲ್ಲಿ ಸುದರ್ಶನ ಕರವನ ಅಣೆಕಟ್ಟಿಗೆ ತಂತುಷ್ಟ ಎಂಬ ಅಧಿಕಾರಿಯಿಂದ ಕಾಲುವೆ ನಿರ್ಮಾಣ ಮಾಡಿದ್ದ ಸರಿ. ಆದರೆ ಇದು ಓದೋಕ್ಕೆ ಟೈಮ್ ಬೇಕಲ್ಲ, ನೀವು ಅದಕ್ಕೆ ಫಸ್ಟೇ ಓದ್ಬಿಟ್ಟಿದ್ರೆ ಸ್ವಲ್ಪ ಪಟ್ಟಂತ ಓದ್ಕೊಂಡು ಹೋಗ್ಬೋದು. ಓಕೆ, ಇನ್ನು ಇವುಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತಿದೆ 8. ಇದಕ್ಕೆ ಸರಿಯಾದ ಉತ್ತರ 4 ಆಗುತ್ತೆ. ಅದನ್ನು ನೀವು ನೋಡ್ಕೊಳ್ಳಿ, ಯಾಕಂದರೆ ಇದು ಹೇಳ್ತಾ ಇದ್ದೀನಿ ನೋಡಿ. ಎಲ್ಲವೂ ಕೂಡ ನೋಡಿ, ಇದು ಸುಮ್ಮನೆ ಆಗೋದಿಲ್ಲ. ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಇದೆ. ನಿಮಗೊಂದು ಬೌದ್ಧ ಸಮ್ಮೇಳನ, ಫಸ್ಟ್ ಒಂದು ಬೌದ್ಧ ಸಮ್ಮೇಳನ ಯಾರು ಮಾಡಿದ್ದು ಅಂತ ನಿಮಗೆ ಗೊತ್ತಾಗ್ಬಿಟ್ರೆ ಸಾಕು. ಯಾರು ಮಾಡಿದ್ದು 1ನೇ ಸಮ್ಮೇಳನ ಎಲ್ಲ ಎಲ್ಲಿ ಮಾಡಿದ್ದು ಅನ್ನುವಂಥದ್ದು. ಎಲ್ಲಿ ಮಾಡಿದ್ದು? ಮೊದಲನೇದು ರಾಜಗೃಹದಲ್ಲಿ ಅಲ್ವಾ, 1ನೇದು. 2ನೇದು ಎಲ್ಲಿ ಮಾಡಿದ್ದು? ವೈಶಾಲಿಯಲ್ಲಿ. 3ನೇದು ಪಾಟಲಿಪುತ್ರ. 4ನೇದು ಕುಂಡಲಿವನ. ಹಿಂಗೆ ಉಲ್ಟಾ ಬಂದರೆ ಆಗೋಯ್ತಪ್ಪ. ಸೊ ಅವಾಗೇನಾಗುತ್ತೆ? 4, 3, 2, 1 ಎಲ್ಲಿದೆ? 4, 3, 2, 1 ಇದು ಸರಿಯಾದ ಉತ್ತರ ಆಗುತ್ತೆ. ನೋಡಿ ಫಸ್ಟ್ಗೆ ಎಷ್ಟು ಡಿಫಿಕಲ್ಟ್ ಕೊಟ್ಟಂತ. ರಾಷ್ಟ್ರಕೂಟರ ಕಾಲದಲ್ಲಿನ ಕವಿಗಳನ್ನು ಸರಿಯಾದ ಗುಂಪು ಯಾವುದು? ರಾಷ್ಟ್ರಕೂಟರಲ್ಲಿ ಯಾರೆಲ್ಲ ಇದ್ರು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ತ್ರಿವಿಕ್ರಮ, ಆಲಾಯುಧ, ಜೀನಸೇನ, ಗುಣಭದ್ರ ಎಲ್ಲಿದ್ದಾರೆ? ಇಲ್ಲಿದೆ. ಫಸ್ಟ್ ಒನ್ ಆಯ್ತು, ಸರಿಯಾದ ಉತ್ತರ ಆಗುತ್ತೆ. ಇನ್ನು ಈ ಕೆಳಗಿನ ಹೇಳಿಕೆಗಳನ್ನು ಮತ್ತೆ ಓದಿ ನೋಡಿ ಹೆಂಗಿದೆ. ಕೇಂದ್ರ ಶಾಸನ ಸಭೆಯು ಸದಸ್ಯರ ಸಂಖ್ಯೆಯನ್ನು 16ರಿಂದ 60ಕ್ಕೆ ಹೆಚ್ಚಿಸಲಾಯಿತು. ಹೌದು. ಇಲ್ಲಿ ಸರಿಯಾದ ಉತ್ತರ ಬಂದು 3 ಆಗುತ್ತೆ. ಬಟ್ ಇವೆಲ್ಲ ಓದಬೇಕು ಸ್ನೇಹಿತರೆ. ಸುಮ್ಮನೆ ನಾವು ಏನು ಗೊತ್ತಿಲ್ಲದೇ ಮಾಡೋಕ್ಕೆ ಹೋಗ್ತೀವಿ ಅಂದರೆ ತುಂಬ ಕಷ್ಟ. ಸೋಷಿಯಲ್ ಸೈನ್ಸಲ್ಲಿ ಯಾರು ಹೈಯೆಸ್ಟ್ ಸ್ಕೋರ್ ಮಾಡ್ತಾರೋ ಅವರು ಗೆಟ್ಟಿಂಗ್ ದ ಜಾಬ್. ನೋಡಿ, ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಲು ಸಹಾಯಕವಾಗುವ ಆಕಾರಗಳು ಯಾವುವು ಅಂತಂದರೆ ಸ್ನೇಹಿತರೆ, 1 ಎ ಸರಿ ಅಲಹಾಬಾದ್ ಶಾಸನ, 2 ಮೆಹರೌಲಿ ಶಾಸನ, ವಿಶಾಖದತ್ತನ ಮುದ್ರ ರಾಕ್ಷಸ ಆಗುತ್ತೆ. ರಾಜಶೇಖರನ ವಿಮರ್ಶೆ ಬರೋದಿಲ್ಲ. ABC ಸರಿಯಾದ ಉತ್ತರ ಆಗುತ್ತೆ. ನೋಡಿ ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯಿರಿ. ಸರಿ ಉತ್ತರವನ್ನು ಆರಿಸಿ ಅಂತ ಹೇಳಿದೆ. ಇದು ಸಿಂಪಲ್ ಆಗಿದೆ. ಅಂದರೆ ಈ ಥರ ಇಸ್ವಿಗಳನ್ನು ಕೊಟ್ಟರೆ ನಮಗೇನು ಸಮಸ್ಯೆ ಆಗೋದಿಲ್ಲ. 1ನೇದು ವರದಕ್ಷಿಣಾ ನಿಷೇಧ ಕಾಯ್ದೆ ಬಂದು 1 ಸರಿಯಾದ ಉತ್ತರ 1967. ಜೀತ ನಿರ್ಮೂಲನಾ ಕಾಯ್ದೆ ಬಂದು ಏನಾಗುತ್ತೆ? 1976 ಆಗುತ್ತೆ. ಇದು ಯಾವುದು? ಸತಿ ನಿಷೇಧ ಕಾಯ್ದೆ 87. ಮಾಹಿತಿ ಹಕ್ಕು ಕಾಯ್ದೆ. ನೋಡಿ 4 ಕರೆಕ್ಟ್ ಆಗಿದೆ. ABCD ಕರೆಕ್ಟ್, 1, 2, 3, 4 ಕರೆಕ್ಟ್ ಆಗಿರುವಂಥದ್ದು. ಇನ್ನು 14ನೇದು ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಅಂತಿದೆ. ಯಾವುದು? 1895ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಜೆಗಳ ಹಕ್ಕುಗಳ ಬಗ್ಗೆ ಆಗ್ರಹ ವ್ಯಕ್ತಪಡಿಸಿತ್ತು. ಏನು? ಅದಕ್ಕೆ ಸರಿಯಾದ ಉತ್ತರ ABCD. ಇದು ಕರೆಕ್ಟ್ ಆಗುತ್ತೆ. ಅಂದರೆ ಕ್ವಶನ್ಸನ್ನು ಓದೋಕ್ಕೆ ನಮಗೆ ಟೈಮ್ ತುಂಬ ತಗೊಳ್ತಾ ಐತೆ. ಅಂದರೆ ಅರ್ಥ ನಾವು ಈಗ ಸಬ್ಜೆಕ್ಟನ್ನು ನಾವು ಅನಾಲಿಸಿಸ್ ಮಾಡಿಲ್ಲ, ಸಬ್ಜೆಕ್ಟನ್ನು ಕಂಪ್ಲೀಟಾಗಿ ಓದಿಲ್ಲ ಎನ್ನುವಂಥ ಕಾರಣಕ್ಕೆ. ಇನ್ನೂ ನಿಮಗೆ GPSTR ಕಾಲಾಗಿಲ್ಲ. ಇನ್ನೂ ಕೂಡ 15ರಿಂದ 20 ದಿನ ಅಥವಾ 30 ದಿನ ಆಗೋ ಚಾನ್ಸ್ ಇದೆ. ಈ 30 ದಿನನ ಸೋಷಿಯಲ್ ಸೈನ್ಸನ್ನು ಓದೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಓದುವುದಕ್ಕೆ ಸ್ನೇಹಿತರೆ, PDF ತಗೊಂಡು ಓದ್ತಿರೋ ಅಥವಾ ಬೇಡ ನಮಗೆ PDF ಬೇಕಾದ ಟೆಕ್ಸ್ಟ್ ಬುಕ್ ಓದ್ತಿರೋ ಅಂದರೆ ಬೆಸ್ಟ್ ಆಪ್ಷನ್ನು ಟೆಕ್ಸ್ಟ್ ಬುಕ್ಕನ್ನು ಒಮ್ಮೆ ಓದೋದು ತುಂಬ ಒಳ್ಳೆಯದು ನನ್ನ ಪ್ರಕಾರ. ಅದನ್ನು ಓದಿ ನೋಟ್ಸ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಒಂದು ವೇಳೆ ನೋಟ್ಸ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂದಾಗ, ಓದಿ ನೋಟ್ಸ್ ಮಾಡ್ಕೊಂಡಿಲ್ಲ ಅಂದಾಗ ನಮ್ಮ PDF ತೆಗೆದುಕೊಂಡು ಓದಬಹುದು. ಓಕೆ. ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯಗಳು ಅಕ್ರಮವಾಗಿ ಬಂಧಿತ ವ್ಯಕ್ತಿಯನ್ನು ಮುಂದೆ ನಿಗದಿತ ಅವಧಿಯೊಳಗೆ ಹಾಜರುಪಡಿಸುವಂತಹ ಒಂದು ಇದಿದೆಯಲ್ಲ, ಅದನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. 15 ಬಂದಿ ಪ್ರತ್ಯಕ್ಷೀಕರಣ ಎನ್ನುವಂಥದ್ದು. ಇನ್ನು ಈ ಹೇಳಿಕೆಗಳನ್ನು ನೋಡಿ, ಬರೀ ಈ ಹೇಳಿಕೆಗಳಲ್ಲೇ ಅರ್ಧ ನೀವು ಟೈಮ್ ತಿಂದೋಗ್ಬಿಡುತ್ತೆ. ಸೊ ಆ ಕಾರಣದಿಂದ ನೀವು ಎಷ್ಟು ಪರ್ಫೆಕ್ಟ್ ಆಗ್ತೀರೋ ಆವಾಗ ಹೇಳಿಕೆಗಳನ್ನು ಸ್ಪೀಡಾಗಿ ಓದಬಹುದು. ಇದಕ್ಕೆ ಸರಿಯಾದ ಉತ್ತರ ಬಂದು ರಷ್ಯಾದಲ್ಲಿ. ಏನಂದರೆ ನೋಡಿ, ತಾಷ್ಕೆಂಟ್ನಲ್ಲಿ ಭಾರತ ಪಾಕಿಸ್ತಾನಗಳ ಮಧ್ಯೆ ಒಪ್ಪಂದ ಸಹಕರಿಸಿತ್ತು. ಹೌದು. 1971ರಲ್ಲಿ ಭಾರತದೊಂದಿಗೆ 20 ವರ್ಷಗಳ ಶಾಂತಿ ಮತ್ತು ಮೈತ್ರಿ ಸಹಕಾರದ ಒಪ್ಪಂದಕ್ಕೆ ಸಹಿ ಹಾಕಿತ್ತು. ಭಾರತದ ಬಿಲ್ಲಿಯ ಮತ್ತು ಬಕೋರೋ ಉಕ್ಕಿನ ಕಾರ್ಖಾನೆ ಸಹಕರಿಸಿದ್ದು. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವಕ್ಕೆ ದೊರೆಯಬೇಕು ಅಂತ ಯಾರು ಹೇಳ್ತಿರೋದು ಅಂದರೆ ರಷ್ಯಾ. ಚೀನಾ ಅಂತೂ ಹೇಳಲ್ಲ, ಅಮೆರಿಕನೂ ಹೇಳಲ್ಲ, ಜರ್ಮನಿ ಹೇಳಿರ್ಬೋದು. ಬಟ್ ಆದರೆ ಇಷ್ಟು 4ಕ್ಕೂ ಬರೋದು ರಷ್ಯಾ. ಸೊ ಇದನ್ನು ಓದಿದರೆ ನಿಮಗೆ ತಿಳಿಯುತ್ತೆ.
ಇನ್ನು ಈ ಕೆಳಗೆ ನೀಡಿರುವ ವಿಶ್ವಸಂಸ್ಥೆಯ ಆಶ್ರಯದ ವಿವಿಧ ಸಂಘ ಸಂಸ್ಥೆಗಳು ಅವುಗಳ ಕೇಂದ್ರ ಕಚೇರಿಗಳು ಅವು ತಪ್ಪಾಗಿದ್ದ ಜೋಡಿಗೆನ ವಿಶ್ವ ಆರೋಗ್ಯ ಸಂಸ್ಥೆ ಎಲ್ರಿಗೂ ಗೊತ್ತಿರುವಂಥದ್ದು. ಎಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ, ವಿಶ್ವ ಕೃಷಿ ಸಂಸ್ಥೆ ಇಲ್ಲಿ ಬರುತ್ತೆ. ಇವುಗಳನ್ನು ನೀವು ಓದಿದರೆ ಮತ್ತು ನೋಟ್ಸ್ ಮಾಡ್ಕೊಂಡಿದ್ರೆ ಸರಿ ಹೋಗುತ್ತೆ. ಇಲ್ಲಿ ನೋಡಿ, ಸರಿನಾ? ವಿಶ್ವ ಆರೋಗ್ಯ ಕೃಷಿ ಸಂಸ್ಥೆ ರೋಮು, ವಿಶ್ವ ಆರೋಗ್ಯ ಸಂಸ್ಥೆ ಜಿನೆವಾ, ಯುನೆಸ್ಕೋದ ಕೇಂದ್ರ ಕಚೇರಿ ಹೇಗು. ಇನ್ನು IBRD ಅಂದರೆ ಗೊತ್ತಿಲ್ಲ. ಹೇಗಿರುವಂಥದ್ದು ನ್ಯಾಯಾಲಯದಲ್ಲಿ. ಎಲ್ಲಿ? ನ್ಯಾಯಾಲಯ. ಅದು ವಿಶ್ವಸಂಸ್ಥೆಯ ನ್ಯಾಯಾಲಯ ಇರೋದು ಹೇಗು. ಸೊ ಇದರಿಂದ ಇದು ರಾಂಗ್ ಆಗಿರೋದ್ರಿಂದ ಇದು ರಾಂಗ್ ಅಂದರೆ ಬಿ ಮಾತ್ರ ತಪ್ಪು. ಇನ್ನು ಈ ಕೆಳಗಿನ ಕೃತಿಗಳನ್ನು ಗಮನಿಸಿ ಅಂತ ಹೇಳಿದ್ದಾರೆ. ಕೃತಿಗಳನ್ನು ಗಮನಿಸಿ, ಇದನ್ನು ರಚಿಸಿದ್ದು ಯಾರು ಅಂತ. ನಿಮ್ಗೊಂದು ಕೃತಿ ಗೊತ್ತಿದ್ರು ಸಾಕು, ಈ ಕೃತಿಯನ್ನು ರಚಿಸಿದ್ದು ಯಾರು ಅಂತ ಹೇಳ್ಬಹುದು. ಎಮಿಲಿ ಡರ್ಕಿಮಾ, ಮ್ಯಾಕ್ಸ್ ವೆಬರ, ಆಗಸ್ಟ್ ಕಾಮ್ಟೆನ ಏನು ಅಂತ ಆಪ್ಷನ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ದ ಡಿವಿಷನ್ ಆಫ್ ಲೇಬರ್ ಸೊಸೈಟಿಯನ್ನು ಇದು ಮಾಡಿದ್ದು ಯಾರು, ರಚಿಸಿದ್ದು ಯಾರು ಅಂತ ಕೇಳಿದಾಗ ನಿಮಗೆ ಗೊತ್ತಿರಲಿ, ಎಮಿಲಿ ಡರ್ಕಿಮ್ ಅನ್ನೋರು. ಯಾರು? ಎಮಿಲಿ ಡರ್ಕಿಮ್. ಇದೊಂದು ಗೊತ್ತಿದ್ರೆ ಸಾಕು. ಸೂಸೈಡ್ ಅನ್ನೋಂಥದ್ದು ಅವರೇ ಮಾಡಿದ್ದು. ದಿ ರೂಲ್ಸ್ ಆಫ್ ಸೋಷಿಯಲ್ ಮೆಥಡು, ಇವುಗಳೆಲ್ಲವೂ ಸೋಷಿಯಲ್ ಸೈನ್ಸಲ್ಲಿ ಬರುವಂಥದ್ದು. ಸೋಷಿಯಲ್ ಸೈನ್ಸಲ್ಲಿ, ಅದು ಸಮಾಜ ವಿಜ್ಞಾನದಲ್ಲಿ, ಅದರಲ್ಲಿ ಸಮಾಜ ಪರ್ಟಿಕ್ಯುಲರಾಗಿ ಬರುವಂಥದ್ದು. 19ನೇದು ಈ ಕೆಳ ಹೇಳಿಕೆಗಳನ್ನು ಓದಿರಿ ಅಂತ ಇದೆ. ಇವುಗಳಲ್ಲಿ ಸರಿಯಾದ ಉತ್ತರವನ್ನು ನಾನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದರೆ, ಡಿಸೆಂಬರ್ 12, 1893ರಂದು ಮಲ್ವಾನ್ ನಗರದಲ್ಲಿ ಜನಿಸಿದ್ರು. ಇವ್ರು ಕಣ್ಣು ಮುಚ್ಕೊಂಡು ಹಾಕೊಳ್ಳಿ, ಇದು ನೀವು ಓದಿದಾಗ ನಿಮ್ಮ ತಲೆಯಲ್ಲಿ ಬಂದಿರುತ್ತೆ. ಯಾರಪ್ಪ ಇವರು ಅಂದರೆ GS ಗುರ್ರೆ, ನಮ್ಮ ಭಾರತದ ಅತ್ಯುನ್ನತ ಸಮಾಜಶಾಸ್ತ್ರಜ್ಞರು. ಓಕೆ. ಇನ್ನು ಈ ಹೇಳಿಕೆಗಳನ್ನು ಓದಿಸಿ ಬರೇ ಹೇಳಿಕೆಗಳಲ್ಲೇ ಸಾಯಿಸಿದ್ದಾರೆ. ಬಟ್ ಹೇಳಿಕೆಗಳು ಇದು ಮಾದರಿ ಅಷ್ಟೇ ಸ್ನೇಹಿತರೆ. ಯಾವಾಗಲೂ ಇದೇ ಥರ ಮಾದರಿಗಳು ಬರೋದಿಲ್ಲ. ಬಟ್ ತಿಳ್ಕೊಂಡಿರಿ, ಅಂದರೆ ಬರುತ್ತೆ ಮಾದರಿಗಳು. ಸ್ವಲ್ಪ ಈ ಲೆವೆಲಿಗೆ ನೀವು ಪ್ರಿಪೇರ್ ಆದರೆ, ಏನು GPSTRದು 2022ರ ಪತ್ರಿಕೆ ಏನಿದೆ ಅದನ್ನು ನೋಡಿ. ಆದರೆ ಅದರಲ್ಲಿ ಇಷ್ಟು ಟಫ್ ಏನು ಇರೋದಿಲ್ಲ. ಬಟ್ ನೀವು ಈ ಲೆವೆಲಿಗೆ ಪ್ರಿಪೇರ್ ಆಗಬೇಕು ಅಂತ ಅವ್ರು ಕೊಟ್ಟಿರುವಂಥದ್ದು. ನೀವು ಈ ಲೆವೆಲಿಗೆ ಪ್ರಿಪೇರ್ ಆದರೆ ಖಂಡಿತವಾಗಿಯೂ ಕ್ಲಿಯರ್ ಮಾಡ್ಕೋಬೋದು. ನೋಡಿ, 45ನೇ ವಿಧಿ 60 ವರ್ಷದೊಳಗಿನ ಎಲ್ಲ ಮಕ್ಕಳ ಶೈಕ್ಷಣಿಕ ರಕ್ಷಣೆ ಮತ್ತು ಶೈಕ್ಷಣಿಕ ಅವಕಾಶ ತಿಳಿಸುತ್ತೆ. ಹೌದು. ಸಂವಿಧಾನದ ಪರಿಚ್ಛೇದ 19 ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಪ್ರತಿಯೊಬ್ಬರ ಮೂಲಭೂತ ಹಕ್ಕಾಗಿದೆ ಎಂದು ಸರುತ್ತೆ. ಹೌದು. 29ನೇ ವಿಧಿ ಅಲ್ಪಸಂಖ್ಯಾತರ. ಹೌದು. ಆಮೇಲೆ 35ನೇ ವಿಧಿ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತ ಅಂದರೆ, ಇಲ್ಲಿ ಸರಿಯಾದ ಉತ್ತರ ಬಂದು ಸಿ. ಓಕೆ, ಇದು ಅಲ್ಲ, ಅಲ್ಪಸಂಖ್ಯಾತರು ಇದೊಂದು ಬರೋದಿಲ್ಲ. ಸರಿಯಾದ ಉತ್ತರ ಬಂದು 20ಕ್ಕೆ ಸರಿಯಾದ ಉತ್ತರ ಒಂದು ಯಾವುದಪ್ಪ, ಇಲ್ಲೆಲ್ಲಿ ಕೆಳಗೋಯ್ತು, ABC 3ನೇದು ಆಗುತ್ತೆ. ನೋಡಿ, ಈ ಹೇಳಿಕೆಗಳನ್ನು ಓದಿ ಇದನ್ನು ನಾನು ನಿಮಗೆ ಕೆಳಗಡೆ ಹಾಕ್ತಾಯಿದ್ದೀನಿ. ಇನ್ನು 21ನೇ ಕ್ವಶನ್ ನೋಡಿದ ಈ ಹೇಳಿಕೆಗಳನ್ನು ಓದಿರಿ. ನನಗೆ ಓದೋಕ್ಕೆ ಒಂಥರ ಇದು ಮಾಡ್ತಿದೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಬಂದು 4 ABCD. ಅಂದರೆ 17ನೇ ವಿಧಿ ಅಸ್ಪೃಶ್ಯತೆಯನ್ನು ಆಚರಿಸುತ್ತೆ. ಅಸ್ಪೃಶ್ಯತಾ ಅಪರಾಧ ಕಾಯ್ದೆಗಳನ್ನು 1955ರಲ್ಲಿ ಜಾರಿಗೆ ತರಲಾಯಿತು. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1976. 1989ರಲ್ಲಿ ಶಾಸನ ಅಸ್ಪೃಶ್ಯತೆ ನಿರ್ಮೂಲನೆ ಕುರಿತಾದ ರಾಜ್ಯ ಸರ್ಕಾರಕ್ಕೆ ವಹಿಸಿದೆ ಅನ್ನುವಂಥದ್ದು. ಇನ್ನು ಮಾನವ ಸಮಾಜದ ಒಬ್ಬ ಸದಸ್ಯನಾಗಿ ಗಳಿಸಿಕೊಳ್ಳಲು ಜ್ಞಾನ, ನಂಬಿಕೆ, ಕಲೆ, ನೀತಿಗಳು, ಕಾನೂನು, ಸಂಪ್ರದಾಯ, ಇತರೆ ಸಾಮರ್ಥ್ಯಗಳನ್ನು ರೂಢಿಸಿಕೊಳ್ಳಲು ಹೊಂದಿರುವ ಅಖಂಡವಾದ ಸಂಕೀರ್ಣ ವ್ಯವಸ್ಥೆಯೇ ಸಂಸ್ಕೃತಿ. ನೋಡಿ, ವ್ಯಾಖ್ಯಾನ ಕೂಡ ಕೇಳಿದ್ದಾರೆ ಇಲ್ಲಿ. EB ಟೇಲರ್ ಏನಿದ್ದಾರೆ ಇವ್ರು ಹೇಳಿರುವಂಥದ್ದು. ಇನ್ನು ನೋಡಿ, ಪ್ರತ್ಯಕ್ಷ ತೆರಿಗೆಗೆ ಸರಿಯಾದ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಪ್ರತ್ಯಕ್ಷ ತೆರಿಗೆಗೆ ಸರಿಯಾದ ಗುಂಪು ಬಂದು ವರಮಾನ ತೆರಿಗೆ ಬರುತ್ತೆ, ಕಂಪನಿ ತೆರಿಗೆ ಬರುತ್ತೆ, ವರಮಾನ ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತಿನ ತೆರಿಗೆ ಬರುತ್ತೆ. ಆಮೇಲೆ ಬರುವಂಥದ್ದು ಸ್ಟಾಂಪ್ ಶುಲ್ಕ. ಇದು ಬರಲಿಲ್ಲ, ಅಬಕಾರಿ ಬಂದಿದೆ. ಸೊ ಇದು ಸರಿಯಾದ ಉತ್ತರ ಆಗುವಂಥದ್ದು. ಇನ್ನು ಕೇಂದ್ರ ಸರ್ಕಾರ ಸಂಗ್ರಹಿಸಿರುವ ಪ್ರಮುಖ ತೆರಿಗೆಯೇತರ ವರಮಾನಗಳು ಯಾವುವು ಅಂತಂದಾಗ ABC ಮಾತ್ರ ಬರುತ್ತೆ. ಅಂದರೆ ಇಲ್ಲಿ ಸರಿಯಾದ ಉತ್ತರ ಇದು ABC ಬರೋದು ಮಾತ್ರ ಬರುತ್ತೆ. ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ಲಾಭ, ರೈಲ್ವೆ ಗಳಿಸುವ ಲಾಭ, ಅಂಚೆ ದೂರವಾಣಿ ಗಳಿಸುವಂತಹ ಲಾಭ. ಇನ್ನು ರೆವಿನ್ಯೂ ಕೊರತೆ ಸೂತ್ರ ಯಾವುದಪ್ಪ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಕಂದಾಯ ಖಾತೆಯ ವರಮಾನ ಮತ್ತು ಕಂದಾಯ ಖಾತೆಯ ವೆಚ್ಚ. ಕಂದಾಯ ಖಾತೆಯ ವರಮಾನ ಮತ್ತು ಕಂದಾಯ ಖಾತೆಯ ವೆಚ್ಚ, ಇದು ಸರಿಯಾದ ಉತ್ತರ ಆಗುವಂಥದ್ದು. ಸ್ನೇಹಿತರೆ, ನಾನು 25 ಕ್ವಶನ್ಸನ್ನು ಇವತ್ತು ಬಿಡಿಸಿದ್ದೀನಿ, ಯಾಕಂದರೆ ತುಂಬ ಲೆಂತ್ ವಿಡಿಯೋ ಆಗುತ್ತೆ ಅಂತ. ಇನ್ನು ಕ್ವಶನ್ಸ್ಗಳಿಲ್ಲಿದೆ, ಇದನ್ನು ಬೇಕಾದರೆ ನಾನು ನಿಮಗೆ ಇದರಲ್ಲಿ ಹಾಕ್ಕೊಡ್ತೀನಿ. ನೋಡಿ, ಇಲ್ಲಿ ನೋಡಿ, ಇಲ್ಲಿಗೆ ಬಂದಾಗ ನೀವು ಭೂಗೋಳಕ್ಕೆ ಬಂದಾಗ ಎಷ್ಟು ಸಿಂಪಲ್ ಆಗಿದೆ. ಬಟ್ ಇತಿಹಾಸ ಬಂದಾಗ ತುಂಬ ಇದೆ, ನೀವು ಅದರಿಂದ ಓದಲೇಬೇಕು. ಓದಿದಾಗ ನಿಮಗೆ ಸರಿಯಾದ ಉತ್ತರ ಆಗುತ್ತೆ. ಇದು
50 ಕ್ವಶನ್ಸ್ಗಳು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇನ್ನು 50 ಕ್ವಶನ್ಸ್ಗಳಾದಮೇಲೆ ಉಳಿದಿರುವಂಥದ್ದು ಮುಂದೆ ನೋಡೋಣ. ನೋಡಿ, ಇಲ್ಲಿ ಕ್ವಶನ್ಸ್ಗಳಿದೆ. ಈ ಕ್ವಶನ್ಸ್ಗಳನ್ನು ನಿಮ್ಮ ಮುಂದೆ ಓದ್ತೀನಿ. 30 ಪದಗಳಿಗೆ 3 ಅಂಕಗಳು, ಅಂದರೆ 90 ಅಂಕಗಳಲ್ಲಿ ಆಗುತ್ತೆ. ಪೋರ್ಚುಗೀಸರ ಅವನತಿಗೆ ಕಾರಣ, ನೀವು 3 ಲೈನ್ ಬರೆದ್ರೆ ಸಾಕು. ಹರಪ್ಪನ ನಾಗರಿಕತೆ ಕಾಲದ ನಗರ ಯೋಜನೆಗಳನ್ನು ವಿವರಿಸಿ. ಗೌತಮ ಬುದ್ಧನ ಅಂಶಾಂಗಿಕ ಮಾರ್ಗಗಳು, ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು, ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು, ಲೋಕಸೇವಾ ಆಯೋಗದ ಕಾರ್ಯಗಳು, ರಾಜ್ಯಸಭೆ ಸದಸ್ಯರಾಗಿರಬೇಕಾದ ಅರ್ಹತೆಗಳು, ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳು, ಸಾಮಾಜಿಕ ಸ್ತರ ವಿನ್ಯಾಸ ವ್ಯವಸ್ಥೆಯ ಪ್ರಮುಖ ರೂಪಗಳು, ಕೇಂದ್ರ ಕುಟುಂಬದಲ್ಲಿ ಕಂಡುಬರುವ ಪ್ರಮುಖ ಲಕ್ಷಣಗಳು, ಸಂಸ್ಕೃತಿ ಸಮಾಜ ಇವೆರಡನ್ನು ಒಂದೇ ರಾಣಿಯ ಮುಖಗಳಿದಂತೆ ಸಮರ್ಥಿಸಿ. ಇನ್ನು ನೈಸರ್ಗಿಕ ಸಂಪನ್ಮೂಲಗಳ ಕೊರತೆಯನ್ನು ನಾವು ಹೇಗೆ ತಡೆಗಟ್ಟಬಹುದಾಗಿದೆ, ಶ್ರಮ ವಿಶಿಷ್ಟ ಲಕ್ಷಣ ತಿಳಿಸಿ. ಮಹಿಳಾ ಸಹಾಯ ಸಂಘಗಳು ಮತ್ತು ಸಬಲೀಕರಣಕ್ಕೆ ಪೂರಕವಾಗಿ ಸಮರ್ಥಿಸಿ. ಬ್ಯಾಂಕ್ ಖಾತೆಯನ್ನು ತೆಗೆದುಕೊಂಡು ಆಗುವ ಅನುಕೂಲಗಳು, ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಏನು, ವ್ಯವಹಾರ ಸಂಸ್ಥೆಗಳಲ್ಲಿ ಹಣಕಾಸು ಪೂರೈಸುವ ಸಂಸ್ಥೆಗಳು ಯಾವುವು, ಭೂಕಂಪನದ ಅಲೆಗಳು ವಿಧಗಳು, ವ್ಯವಸಾಯದ ಪ್ರಾಮುಖ್ಯತೆ ವಿವರಿಸಿ. ದಾಮೋದರ ಕಣಿವೆ ಯೋಜನೆ ಕುರಿತು ಬರೆಯಿರಿ. ಎಲ್ಲ ಸಿಂಪಲ್ ಆಗೇ ಇರುವಂಥದ್ದು. ನೀವು ಓದಿದರೆ ಮಾತ್ರ ಸಿಂಪಲ್, ಆಗಂತ ಸುಮ್ಮನೆ ಆಗಲ್ಲ. ನೋಡಿ, 40 ಪದಗಳಲ್ಲಿ 4 ಅಂಕಗಳಲ್ಲಿ ಬ್ರಿಟಿಷ್ ಶಿಕ್ಷಣದಿಂದ ಭಾರತದಲ್ಲಿ ಉಂಟಾದ ಪರಿಣಾಮಗಳು, ಬ್ರಹ್ಮ ಸಮಾಜದ ಪ್ರಮುಖ ಅಂಶಗಳು, ಇವೆಲ್ಲ SLC ಹುಡುಗರು ಓದಂಗಾಗುತ್ತೆ. 1857 ದಂಗೆಯಲ್ಲಿ ವಿಫಲತೆ ಯಾಗಾಯಿತು, ಭಾರತದ ರೆಡ್ ಕ್ರಾಸ್ ಸಂಸ್ಥೆಗೆ ಸಂಘಟನೆಯನ್ನು ವಿವರಿಸಿ. ಭಾರತದ ಭದ್ರತಾ ಸಮಿತಿ ರಚನೆಯನ್ನು ವಿವರಿಸಿ. ಮಕ್ಕಳ ದುಡಿಮೆ ಮತ್ತು ಬಾಲಕಾರ್ಮಿಕರ ಕತೆಗೆ ಕಾರಣಗಳು, ಅರ್ಥಶಾಸ್ತ್ರ ಅಧ್ಯಯನ ಮತ್ತು ವ್ಯಕ್ತಿ ಸಮಾಜಕ್ಕೆ ಅತ್ಯಂತ ಮಹತ್ವದ್ದಾಗಿದೆ. ಬ್ಯಾಂಕಿನ ವ್ಯವಹಾರಕ್ಕೆ ಸಂಬಂಧಿಸಿದ ಗಮನಿಸಬಹುದಾದ ಗುಣಲಕ್ಷಣಗಳ ಪಟ್ಟಿ ಮಾಡಿ. ಆವರ್ತ ಮಾರುತಗಳಿಗೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ. ಕರ್ನಾಟಕದಲ್ಲಿ ಕಾಗದ ಕೈಗಾರಿಕೆ ಬಗ್ಗೆ ವಿವರಿಸಿದೆ. ನಾನಿಲ್ಲಿ ನಿಮಗೆ ಟಿಪ್ಸ್ ಕೊಡೋದಿಷ್ಟೇ. 50 ಮಾರ್ಕ್ಸ್ಗೆ 1 ಮಾರ್ಕ್ಸ್ ಏನಿದೆ ಅದು ನೀವು ಆರಾಮಾಗಿ ತಗೊಳ್ತೀರಾ. ಅಟ್ಲೀಸ್ಟ್ ಅದರಿಂದ 45ಇಂದ 50 ತೊಗೊಳಕ್ಕೆ ನೀವು ಟ್ರೈ ಮಾಡಿ. ಅಟ್ಲೀಸ್ಟ್ ಒಂದು 47 ಬಂದರು ಓಕೆ. ಮತ್ತು ನೀವು ಬರವಣಿಗೆ, ಅಂದರೆ ತುಂಬ ದಿನ ಆಗೋಗಿರುತ್ತೆ, ನೀವು ಬರವಣಿಗೆಯನ್ನು ಬರೆದು ಬಿಟ್ಬಿಟ್ಟಿರ್ತೀರ, ಇಲ್ಲ ನನಗೆ ಟೈಪಿಂಗ್ ಮಾಡಿರ್ತೀರ, ಮೊಬೈಲ್ ಅದೆಲ್ಲ ಯೂಸ್ ಮಾಡಿರ್ತೀರ. ಆದಷ್ಟು 1 ತಿಂಗಳು, ಇನ್ನೂ 1 ತಿಂಗಳು ಇದೆ. 1 ತಿಂಗಳಿರೋ ಕಾರಣ ನೀವು ಬರವಣಿಗೆಯನ್ನು ಆರಂಭಿಸಿ. ಬರವಣಿಗೆಯನ್ನು ಆರಂಭಿಸಲೇಬೇಕು, ಬರೀಲೇಬೇಕು. ಯಾಕೆ ಬರೀಬೇಕು ಅಂದರೆ ಬರೆಯಲೇಬೇಕು. ಯಾಕೆ ಅಂದರೆ ನಿಮ್ಮ ಬರವಣಿಗೆ ಎಷ್ಟು ಚೆಂದ ಇರುತ್ತೋ ಅಷ್ಟು ವ್ಯಾಲ್ಯೂಯೇಟರ್ ಏನಿದ್ದಾರೆ ಸ್ವಲ್ಪ ಅವರು ಅಂಕಗಳನ್ನು ಜಾಸ್ತಿ ಕೊಡ್ತಾರೆ. ಸೊ ನಾನು ಕೇಳ್ದಂಗೆ ಇನ್ನು ಮತ್ತು ಕನ್ನಡ ಲಾಸ್ಟ್ ಪೇಪರ್ ಕನ್ನಡ ಇದೆಯಲ್ಲ, ಅದರಲ್ಲೂ ಕೂಡ ಬರವಣಿಗೆ ಇಂಪಾರ್ಟೆಂಟ್. ಎಷ್ಟು ಬರವಣಿಗೆ ತುಂಬ ಇಂಪಾರ್ಟೆಂಟು. GPSTರಲ್ಲಿ ಫಸ್ಟ್ ಪೇಪರು 150ಕ್ಕೆ ಯಾವುದೇ ಬರವಣಿಗೆ ಇಲ್ಲ. ಇಲ್ಲಿ ನೀವು ಸೇಫು. ಆದರೆ ಉಳಿದ 2 ಪತ್ರಿಕೆಗಳಲ್ಲಿ ಬರವಣಿಗೆ ಇರೋದ್ರಿಂದ ಬರವಣಿಗೆ ಇಂಪಾರ್ಟೆಂಟ್. ಈಗಲಿಂದಲೇ ಬರವಣಿಗೆಯನ್ನು ನೀವು ಶುರು ಮಾಡಿ. ನೋಡಿ, ಇಲ್ಲಿ ನೀವು 50ರಲ್ಲಿ 47 ಅಥವಾ 46 ತೆಗೆದ್ರೆ ಇಲ್ಲಿ ಬರವಣಿಗೆಯಲ್ಲಿ ನಿಮಗೆ ಎಷ್ಟು 100 ಅಂಕಗಳಿರುತ್ತೆ. ನೀವು ಅಟ್ಲೀಸ್ಟು 75 ತೆಗೆದ್ರೆ ಎಷ್ಟಾಯಿತು, 11 ಆಗುತ್ತೆ. 1 7 4 11 121. ಅಲ್ಲಿ ನೀವು ಇದರಲ್ಲಿ ಒಂದು 120 ತೆಗೆದ್ರೆ ಎಷ್ಟಾಯಿತು, 240. ಕನ್ನಡದಲ್ಲಿ 80 ಅಂದರೆ 320 ಗುಡ್ ಸ್ಕೋರ್. ನೀವು 280ರಿಂದ ಅಂದರೆ 280ರಿಂದ 300 ತೆಗೆದ್ರೇ ನೀವು ಜಾಬಲ್ಲಿ ಸೆಲೆಕ್ಟ್ ಆಗೋ ಚಾನ್ಸ್ ಇದೆ. ಇನ್ನು 320 ಅಂದರೆ ನೀವು ಟಾಪಲ್ಲಿ ಇರ್ತೀರಾ. ಓಕೆ, ಇದು ನಾನು ಪಠ್ಯಕ್ರಮದ ಬಗ್ಗೆ ಹೇಳಬೇಕಿತ್ತು, ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಮರೆಯದೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದ.